ಯುವಕ ಯುವತಿ ಇಬ್ರು ಲಿವಿಂಗ್ ಟುಗೆದರ್ ನಲ್ಲಿದ್ರು ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಜಿಗಣಿ ಸಮೀಪದ ಕಲ್ಲುಬಾಳು ಗ್ರಾಮದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಒಡಿಶಾ ಮೂಲದ ರಾಕೇಶ್ ಪಾತ್ರ ಮತ್ತು ಸೀಮಾ ಇಬ್ರು ಮೃತರು. ಇಬ್ರು ಕೂಡ ಲಿವಿಂಗ್ ಟುಗೆದರ್ ನಲ್ಲಿದ್ರು. ಏನಾದ್ರೂ ಜಗಳ ಆಗಿತ್ತಾ ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗಿದೆ. ಆದ್ರೆ ಇಬ್ರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ ನೇಣು ಬಿಗಿದುಕೊಂಡು. ಒಡಿಶಾದಿಂದ ಬಂದು ಬೆಂಗಳೂರಲ್ಲಿ ವಾಸ ಇತ್ತು ಈ ಜೋಡಿ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿರೋ ಶಂಕೆ ವ್ಯಕ್ತವಾಗಿದೆ. ಆನೇಕಲ್ ಉಪವಿಭಾಗ ಜಿಗಣಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಇಬ್ರು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಇಬ್ರು ಏನ್ ಕೆಲ್ಸಕ್ಕೆ ಹೋಗ್ತಿದ್ರೋ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವೋ ಅಥವಾ ಏನಾದ್ರೂ ಸಾಲ ಸೋಲ ಮಾಡ್ಕೊಂಡಿದ್ರೋ ಕಂಪ್ಲೀಟ್ ಡೀಟೇಲ್ಸ್ ಪೊಲೀಸರ ತನಿಖೆಯಿಂದಷ್ಟೇ ಹೊರಗಡೆ ಬರಬೇಕು. ಆದರೆ ಒಡಿಶಾದಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿದಂತಹ ಜೋಡಿ ಲಿವಿಂಗ್ ಟುಗೆದರ್ ಅಲ್ಲಿದ್ರು. ಇಬ್ರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಲಿವಿಂಗ್ ಟುಗೆದರ್ ನಲ್ಲಿದ್ದಂತಹ ಇಬ್ರು ಯುವಕ ಯುವತಿಯರು ಇದೇನಿದ್ದಾರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆರ್ಥಿಕ ಸಂಕಷ್ಟ ಅಂತ ಹೇಳ್ತಿದ್ದಾರೆ. ಯಾಕೆ ಇಬ್ರು ಏನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವಾ? ಏನ್ ಕಥೆ ಇವರಿಬ್ರದು? ಸಿಂಧೂರ, ಈ ಒಂದು ಘಟನೆ ಆಗಿರುವಂತದ್ದು ಬೆಂಗಳೂರು ಹೊರವಲಯದ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದಲ್ಲಿ ಇವರಿಬ್ಬರು ಜೋಡಿ ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು ಅಂತ ಹೇಳಿ ಒಂದು ಮಾಹಿತಿ ದೊರೆತಿರುವಂತದ್ದು. ಒರಿಸ್ಸಾ ಮೂಲದ ಸೀಮಾ ನಾಯಕ್ ಹಾಗೂ ರಾಕೇಶ್ ಪಾತ್ರ ಇಬ್ಬರು ಮೃತರಾಗಿರುವಂತಹ ಒಂದು ದಂಪತಿ ಅಂತ ಹೇಳ್ಬೋದು. 2 ದಿನಗಳ ಹಿಂದೆ ಈ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ. 2 ದಿನದಿಂದ ಏನು ಮನೆಯ ಬಾಗಿಲನ್ನ ಅವರು ತೆಗೆದಿರಲಿಲ್ಲ. ಇದರಿಂದ ಸ್ಥಳೀಯರಿಗೆ ಒಂದು ಅನುಮಾನ ಬಂದು ಅವರು ಕಿಟಕಿ ಗಾಜನ್ನು ಹೊಡೆದಾಗ ಆ ಒಂದು ಸಂದರ್ಭದಲ್ಲಿ ಆ ವಿಷಯ ಬೆಳಕಿಗೆ ಬಂದಿದೆ. ಕೆಲ ದಿನಗಳ ಹಿಂದಷ್ಟೇ ಏನು ಈ ರಾಕೇಶ್ ಏನಿದ್ದಾನೆ, ರಾಕೇಶ್ ಸಾಕಷ್ಟು ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ದ. ಇದರಿಂದ ಇಬ್ಬರು ದಂಪತಿಗಳಿಗೆ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತಿತ್ತು ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಜೊತೆಗೆ ಪದೇ ಪದೇ ರಾಕೇಶ್ ಸೀಮಾ ಜೊತೆ ಹಣದ ವಿಚಾರಕ್ಕಾಗಿ ಜಗಳವನ್ನ ಮಾಡ್ತಾನೆ ಇದ್ದ ಅಂತೇಳಿ ಅಕ್ಕಪಕ್ಕದವರಿಂದ ಕೂಡ ಮಾಹಿತಿ ಲಭ್ಯವಾಗಿದೆ. ಭಾನುವಾರ ಸಹ ಇದೇ ವಿಚಾರವಾಗಿ ಸೀಮಾ ಜೊತೆ ರಾಕೇಶ್ ಜಗಳ ಆಡಿರ್ತಾನೆ. ಅದಾದ ನಂತರ ಹಣವನ್ನ ನೀಡುವುದಿಲ್ಲ ಅಂತೇಳಿ ಸೀಮಾ ನಿದ್ರೆಗೆ ಜಾರಿದ್ದಾಳೆ. ಆದ್ರೆ ಆ ಸಂದರ್ಭದಲ್ಲಿ ರಾಕೇಶ್ ನೇಣು ಬಿಗಿದುಕೊಂಡಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ರಾಕೇಶ್ನ ಮೃತದೇಹವನ್ನ ಕಂಡು ಗಾಬರಿಯಲ್ಲಿ ಸೀಮಾ ಕೂಡ ನೇಣಿಗೆ ಶರಣಾಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಸ್ಥಳೀಯರ ಒಂದು ಮಾಹಿತಿಯ ಮೇರೆಗೆ ಪೊಲೀಸರು ಪ್ರಾಥಮಿಕ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ತನಿಖೆಯ ನಂತರ ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಕಾರಣಗಳಿದಾವ ಅಂತ ಹೇಳಿ ಹೊರಬರಬೇಕಿದೆ. ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ ಕಾಡಿ.